ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀಸನ್ 4 ಎಪಿಸೋಡ್ 3 ಯಾವ್ದಾದ್ರು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಒಂದು ವಾರ ಕಾಯ್ಕೊಂಡಿದ್ದು ಈ ಎಪಿಸೋಡ್ ನ ನೋಡ್ದವ್ರನ್ನ ದೇವರೇ ಕಾಪಾಡ್ಬೇಕು. 3 ಎಪಿಸೋಡ್ ಆದ್ರೂ ಪ್ರಶ್ನೆಗಳ ಲಿಸ್ಟ್ಗೆ ಇನ್ನೊಂದಷ್ಟು ಪ್ರಶ್ನೆಗಳು ಆಡ್ ಆಗ್ತಾನೆ ಇದೆ, ಉತ್ತರ ಮಾತ್ರ ಸಿಗೋ ಮಾತೇ ಇಲ್ಲ. ಹಿಂದಿನ ಎಪಿಸೋಡ್ ಅಲ್ಲಿ ಜಿಮ್ ನ ಬಾಡಿ ಕೊಟ್ಟಿಗೆಯಲ್ಲಿ ಉಲ್ಟಾ ನೇತಾಡ್ತಿರೋ ಸ್ಥಿತಿಯಲ್ಲಿ ಸಿಗುತ್ತೆ. ಟಬಿತಾ ಮತ್ತೆ ಜಿಮ್ ನ ಮಕ್ಕಳಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ತುಂಬಾನೇ ದುಃಖ ಆಗಿದೆ. ಇದೊಂದೇ ಅಲ್ಲ, ಇವರು ಪಡ್ಕೊಂಡಿರೋ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅಂತ ಗೋಡೆ ಮೇಲೆ ಬರ್ದಿರೋದು ಬೇರೆ. ಕೊನೆಗೂ ಇತಿಹಾಸದಲ್ಲಿ ಮೊದಲನೇ ಬಾರಿ ಜೇಡ್ ತನಿಗೆ ಗೊತ್ತಿರೋ ಎಲ್ಲಾ ವಿಷಯವನ್ನ ಬಾಯ್ಡ್ಗೆ ಹೇಳ್ತಾನೆ. ಅದೇ ಇವನು ಮತ್ತೆ ಟಬಿತಾ ಪದೇ ಪದೇ ಪುನರ್ಜನ್ಮ ಪಡ್ಕೊಂಡ್ ಬಂದು ಆಲ್ರೆಡಿ ಸಾವನ್ನಪ್ಪಿರೋ ಮಕ್ಕಳನ್ನ ಕಾಪಾಡೋಕೆ ಪ್ರಯತ್ನ ಪಡ್ತಾ ಇದಾರೆ ಅನ್ನೋ ವಿಷಯ. ಬೇರೆ ಕ್ಯಾರೆಕ್ಟರ್ಸ್ ಕೂಡ ಅಷ್ಟೇ ಸೀಕ್ರೆಟ್ ಮೇಂಟೈನ್ ಮಾಡೋದ್ ಬಿಟ್ಟು ಒಬ್ರಲ್ಲ ಒಬ್ಬರ ಹತ್ರ ಏನ್ ನಡೀತಾ ಇದೆ ಅಂತ ಹೇಳ್ಕೊಂತಾ ಇದ್ದಾರೆ. ಜೂಲಿ ಟೈಮ್ ಟ್ರಾವೆಲ್ ಮಾಡೋದನ್ನ ಮುಂದುವರಿಸಿ ಸಮಯದಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದಾಳೆ. ಭವಿಷ್ಯಕ್ಕೆ ಹೋಗೋಕಾಗಲ್ಲ ಅನ್ಸುತ್ತೆ, ಅದಕ್ಕೆ ಬರೀ ಹಿಂದಕ್ಕೆ ಹೋಗಿ ತನ್ನ ತಂದೆಯನ್ನ ಕಾಪಾಡೋಕೆ ನೋಡ್ತಿದ್ದಾಳೆ. ತಂದೆಯನ್ನ ಕಾಪಾಡೋಕೆ ಹೋಗಿ ಇವಳೇ ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸತ್ತೋದ್ರೆ ಪ್ರೆಸೆಂಟ್ ಅಲ್ಲಿ ಇರೋ ಜೂಲಿ ಕತೆ ಏನಾಗುತ್ತೆ ಅಂತ ಇನ್ನೂ ಗೊತ್ತಾಗಿಲ್ಲ. ಹಿಂದಿನ ವಿಡಿಯೋ ಅಲ್ಲಿ ಅಕೋಸ್ಟಾಗೆ ನಾನೇ ಬೈಕೊಂಡಿದ್ದೆ, ಮಾಡೋದೆಲ್ಲ ಮಾಡಿ ನಾನು ಒಳ್ಳೆಯವಳು ನರ್ಕಕ್ಕೆ ಅಲ್ಲ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ಲು. ಆದ್ರೆ ಈ 3ನೇ ಎಪಿಸೋಡ್ ಅಲ್ಲಿ ನಿಜವಾಗ್ಲೂ ಒಳ್ಳೆಯವಳಾಗ್ತಾ ಇದ್ದಾಳೆ. ಫಾತಿಮಾ ಮಗನಿಂದ ದೂರ ಆಗಿ ದುಃಖದಲ್ಲಿ ಇದ್ದಾಳೆ. ಈ ಎಪಿಸೋಡ್ ಅಲ್ಲಿ ಎಲ್ಜಿನ್ ಜೊತೆ ಸೇರ್ಕೊಂಡು ಮತ್ತೆ ಏನೋ ಮಾಡೋಕೆ ಹೊರಟಿದ್ದಾಳೆ. ಸೋಫಿಯಾ ಅಂತೂ ಆಸ್ಕರ್ ಅವಾರ್ಡ್ ಸಿಗೋವರೆಗೂ ಆಕ್ಟಿಂಗ್ ಮಾಡೋದು ನಿಲ್ಸೋ ಹಾಗೆ ಕಾಣ್ತಿಲ್ಲ. ಡಾನಾಗೆ ಪೇಮೆಂಟ್ ಕಡಿಮೆ ಮಾಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಸೀರೀಸ್ ಅಲ್ಲಿ ಇದರೋ ಇಲ್ವೋ ಅನ್ನೋ ಹಾಗೆ ಅಲ್ಲೊಂದ್ ಕಡೆ ಗೆಸ್ಟ್ ಅಪಿಯರೆನ್ಸ್ ಕೊಡ್ತಾ ಇದ್ದಾರೆ. ಎಪಿಸೋಡ್ 2 ನ ಕೊನೆಯಲ್ಲಿ ಜಿಮ್ ಬಂದು ಕಣ್ಣೀರಿನ ಸರೋವರದ ಬಗ್ಗೆ ಈತನ್ಗೆ ಹೇಳಿ ಹೋಗಿದ್ದ. ಆ ಲೇಕ್ ಆಫ್ ಟಿಯರ್ಸ್ ಈ ಟೌನ್ ನ ಜನರಿಗೆ ಈ ಜಾಗದಿಂದ ತಪ್ಪಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ. ಆದ್ರೆ ಅವನು ನಿಜವಾಗ್ಲೂ ಜಿಮ್ಮೆ ಆಗಿದ್ನ, ಜಿಮ್ನ ಆತ್ಮನ ಅಥವಾ ಬೇರೆ ಯಾರಾದ್ರೂ ಜಿಮ್ನ ರೂಪದಲ್ಲಿ ಬಂದಿದ್ರ, ಇಲ್ಲ ಜೂಲಿ ಸಮಯದಲ್ಲಿ ಹಿಂದಕ್ಕೆ ಹೋಗಿ ಜಿಮ್ನ ಕಾಪಾಡಿರೋದ್ರಿಂದ ಈಗ ಜಿಮ್ ಕೂಡ ಜೂಲಿ ತರ ಸ್ಟೋರಿ ವಾಕರ್ ಆಗಿದ್ದಾನ ಅಂತ ಮುಂದೆ ನೋಡ್ಬೇಕು. ಎಪಿಸೋಡ್ 3 ಅಲ್ಲಿ ಏನೆಲ್ಲ ಆಯ್ತು, 4ನೇ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗ್ಬೋದು ಅಂತ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. 4ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ಫಾತಿಮಾ ಎಲ್ಜಿನ್ ಹತ್ರ ಮಾತಾಡ್ತಾ ಇದ್ದಾಳೆ. ಎಲ್ಜಿನ್ಗೂ ತಾನು ಮಾಡಿದ್ದು ತಪ್ಪು ಅನ್ನೋದು ಅರಿವಾಗಿದೆ. ಇನ್ನೇನು ಫಾತಿಮಾಗೆ ಈ ಜಾಗದ ಬಗ್ಗೆ ಗೊತ್ತಲ್ಲ, ಯಾರನ್ನ ಬೇಕಾದ್ರೂ ಯಾಮಾರಿಸಿ ತನ್ನ ಕೆಲಸ ಮಾಡಿಸ್ಕೊಳ್ಳುತ್ತೆ ಅಂತ. ಹಾಗಾಗಿ ಇವಳಿಗೂ ಎಲ್ಜಿನ್ ಮೇಲೆ ಜಾಸ್ತಿ ಕೋಪ ಇಲ್ಲ. ಆದ್ರೆ ಫಾತಿಮಾ ಒಂದು ಕೆಲ್ಸಕ್ಕೆ ಎಲ್ಜಿನ್ ನ ಸಹಾಯ ಕೇಳ್ತಾ ಇದ್ದಾಳೆ. ಬಾಯ್ಡ್ಗೆ ನೆಮ್ಮದಿಯಾಗಿ ಮಲ್ಗೋಕು ಆಗ್ತಿಲ್ಲ, ಬರೀ ತಮ್ಮ ಹೆಂಡತಿ ಬಗ್ಗೆನೆ ಕೆಟ್ಟ ಕನ್ಸು ಬೀಳ್ತಾ ಇದೆ. ಅದೇ ಆಬಿ ಇಲ್ಲಿ ನಡೀತಾ ಇರೋದೆಲ್ಲ ಕನ್ಸು ಅಷ್ಟೇ, ಎಲ್ಲರನ್ನ ಶೂಟ್ ಮಾಡಿ ಸಾಯಿಸಿದ್ರೆ ನಿದ್ದೆಯಿಂದ ಎಚ್ಚರಿಕೆ ಆಗುತ್ತೆ ಅಂತ ಸಿಕ್ಕವ್ರಿಗೆಲ್ಲ ಶೂಟ್ ಮಾಡಿ ಸಾಯಿಸಬೇಕಾದ್ರೆ ಮಗ ಎಲ್ಲಿಸ್ಗೂ ಕೂಡ ಶೂಟ್ ಮಾಡೋಕೆ ನೋಡಿದಾಗ ಬಾಯ್ಡೆ ತಮ್ಮ ಹೆಂಡತಿ ಆಬಿಗೆ ಶೂಟ್ ಮಾಡಿರ್ತಾರೆ. ಸೊ ಈಗ ಮುಂದಿನ ದಿನ ಬೆಳಗ್ಗೆ ತಮ್ಮ ಆಫೀಸ್ ಅಲ್ಲೇ ಬಾಯ್ಡ್ ಅಕೋಸ್ಟಾನ ಕೂಡ ಹಾಕಿದ್ದಾರೆ. ಹಿಂದಿನ ಎಪಿಸೋಡ್ ಅಲ್ಲಿ ಆಂಬುಲೆನ್ಸ್ ಒಳಗೆ ಕ್ರಿಸ್ಟಿನೋ ಕೂರಿಸ್ಕೊಂಡು ಟೌನ್ ಇಂದ ಎಸ್ಕೇಪ್ ಆಗ್ತೀನಿ ಅಂತ ಸೈಕೋ ತರ ಆಡ್ತಿದ್ಲಲ್ಲ, ಅದಕ್ಕೆ ಸ್ಪೈಕ್ ಸ್ಟ್ರಿಪ್ ನ ಹಾಕಿ ಆಂಬುಲೆನ್ಸ್ ನ ತಡೆದಿದ್ರು. ಅಕೋಸ್ಟಾಗೆ ತಾನು ಮಾಡಿರೋ ತಪ್ಪಿನ ಅರಿವಾಗಿದೆ, ಆ ರೀತಿ ಮಾಡಬಾರ್ದಾಗಿತ್ತು, ಏನು ಮಾಡೋಕ್ ಆಗ್ತಿಲ್ವಲ್ಲ ಅಂತ ಟೆನ್ಷನ್ಗೆ ಹಾಗೆಲ್ಲ ಮಾಡಿದೆ. ದಯವಿಟ್ಟು ನನಗೆ ಒಂದೇ ಒಂದು ಬುಲೆಟ್ ಕೊಡಿ, ಕಾಡಿನ ಒಳಗೆ ಎಲ್ಲಾದ್ರೂ ಹೋಗ್ತೀನಿ, ನಿಮಗೆ ಬಾಡಿನೂ ಕ್ಲೀನ್ ಮಾಡೋದು ಬೇಕಾಗಲ್ಲ ಅಂತಿದ್ದಾಳೆ. ಅಂದ್ರೆ ಸಾಯೋಕೆ ತಯಾರಾಗಿದ್ದಾಳೆ. ಮೊದಲು ಅಕೋಸ್ಟಾನ ನೋಡಿದ್ರೆ ಕೋಪ ಬರ್ತಿತ್ತು, ಈಗ ಇವಳನ್ನ ನೋಡಿದ್ರೆ ಪಾಪ ಅನಿಸ್ತಿದೆ, ನನ್ಗಲ್ಲ ಬಾಯ್ಡ್ಗೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಸೋಫಿಯಾಳ ನಕಲಿ ತಂದೆ ಪ್ರೀಸ್ಟ್ ನ ಬಾಡಿ ತಗೊಂಡ್ ಹೋಗೋಕೆ ರೆಡಿ ಆಗಿದ್ದಾರೆ. ಜಿಮ್ ಮತ್ತೆ ಅವನ ಅಂತ್ಯ ಸಂಸ್ಕಾರ ಒಟ್ಟಿಗೆ ಮಾಡೋಣ ಅಂತ. ಆದ್ರೆ ಸೋಫಿಯಾ ನಮ್ ತಂದೆಗೆ ನಾನು ಕೊನೆ ಬಾರಿ ಗುಡ್ ಬೈ ಹೇಳ್ಬೇಕು, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಎಲ್ಲರನ್ನ ಹೊರಗೆ ಕಳಿಸಿ ಪ್ರೀಸ್ಟ್ ಹತ್ರ ಬರ್ತಾಳೆ. ಪ್ರೀಸ್ಟ್ ನ ಹಣೆ ಮೇಲೆ ಆಕ್ಸಿಡೆಂಟ್ ನ ನಂತರ ಗಾಯ ಆಗಿದೆ. ಈ ಗಾಯವನ್ನ ನಾನು ಗಮನಿಸೇ ಇರ್ಲಿಲ್ಲ ಸ್ನೇಹಿತರೆ. ಈಗ ನನ್ಗೂ ಹೊಸದಾಗಿ ಗೊತ್ತಾಯ್ತು, ಇದೇ ರೀತಿ ಗಾಯದ ಗುರುತು ಜಿಮ್ ನ ಹಣೆ ಮೇಲೂ ಇತ್ತು. ಅಷ್ಟೇ ಅಲ್ಲ, ಕಾಡಿನಲ್ಲಿ ತರಕಾರಿ ಸಿಕ್ಕಿತ್ತಲ್ಲ ಜಿಮ್ ಮತ್ತೆ ಕೆನಿಗೆ, ಆ ಜಾಗದಲ್ಲಿ ವೂಡು ಡಾಲ್ ರೀತಿ ಇದ್ದ ಗೊಂಬೆಗಳ ಹಣೆ ಮೇಲೆ, ಟಬಿತಾಗೆ ಕಾಣಿಸ್ತಿದ್ದ ಮಕ್ಕಳ ಹಣೆ ಮೇಲೂ ಕೂಡ ಇದೇ ರೀತಿಯ ಗಾಯದ ಗುರುತು ಇತ್ತು. ಇದೇ ರೀತಿ ಗುರುತು ಟಬಿತಾ ಲೈಟ್ ಹೌಸ್ ಹತ್ರ ಹೋಗೋಕೆ ಒಂದು ಬಾಟಲ್ ಟ್ರೀ ಒಳಗೆ ಹೋಗಿದ್ಲಲ್ಲ, ಆ ಮರದ ಮೇಲೂ ಇರುತ್ತೆ. ಇದಕ್ಕೂ ಏನೋ ಅರ್ಥ ಇರಬಹುದು ಸ್ನೇಹಿತರೆ. ಸೊ ಸೋಫಿಯಾ ಪ್ರೀಸ್ಟ್ಗೆ ನೀನು ಹೋಗೋಕು ಮುಂಚೆ ನಿನ್ನ ನೆನ್ಪಿಡ್ಕೊಳ್ಳೋಕೆ ಏನಾದ್ರೂ ಬೇಕಲ್ಲ ಅಂತ ಇವನ ಹಲ್ಲನ್ನ ಕಿತ್ತಿಡ್ಕೊಂತಾಳೆ. ಮಾನ್ಸ್ಟರ್ಸ್ ಜನರ ವಸ್ತುಗಳನ್ನ ತಗೊಂಡ್ ಹೋಗಿ ಸುರಂಗದ ಒಳಗೆ ಇಟ್ಕೊಂತಾ ಇದ್ದಾವೆ. ಮ್ಯಾನಿನ್ ಎಲ್ಲೋ ಅಂದ್ರೆ ಈಗ ಸೋಫಿಯಾ ಆಗಿದ್ದಾನಲ್ಲ, ಇವಳು ಹಲ್ಲನ್ನ ಕಿತ್ತಿಡ್ಕೊಂತಾ ಇದ್ದಾಳೆ. ಹಿಂದಿನ ಎಪಿಸೋಡ್ ಅಲ್ಲಿ ಸಾರಾ ಸೋಫಿಯಾಗೆ ಕನ್ನಡಕ ಕೊಡ್ಸೋಕೆ ಡೈನರ್ ನ ಸ್ಟೋರ್ ರೂಮ್ ಗೆ ಕರ್ಕೊಂಡು ಹೋದಾಗ ಅಲ್ಲಿ ಟೌನ್ ಅಲ್ಲಿ ಸಾವನ್ನಪ್ಪಿರೋ ಜನರ ವಸ್ತುಗಳನ್ನ ನೋಡಿ ಅವರ ನೆನಪಿಗೆ ಈ ವಸ್ತುಗಳೆಲ್ಲ ಇಲ್ಲಿರೋ ಹಾಗಿದೆ ಅಂತ ಹೇಳಿರ್ತಾಳೆ ಸೋಫಿಯಾ. ಸಾವನ್ನಪ್ಪಿರೋರ ನೆನಪಲ್ಲಿ ಅವರಿಗೆ ಸಂಬಂಧಿಸಿದ ವಸ್ತು ಇಡ್ಕೋಬೇಕು ಅನ್ನೋದು ಮ್ಯಾನಿನ್ ಎಲ್ಲೋ ಮತ್ತೆ ಮಾನ್ಸ್ಟರ್ಸ್ ನ ಅಭಿಪ್ರಾಯ. ಇದಕ್ಕೆ ಬೇರೆ ಕಾರಣನೂ ಇರಬಹುದು ಸ್ನೇಹಿತರೆ, ಮುಂದಿನ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತಾ ನೋಡ್ಬೇಕು. ಈ ಸೀರೀಸ್ ಅಲ್ಲಿ
ನಲ್ಲಿ ಯಾವ ವಿಷಯ ಎಷ್ಟು ಮುಖ್ಯ ಅಂತ ಗೆಸ್ ಮಾಡೋದೇ ಕಷ್ಟ. ನೆಕ್ಸ್ಟಿನಲ್ಲಿ ಜೇಡ್ ಮಹಾರಾಜರು ತಪಸ್ಸಿಗೆ ಕೂತಿದ್ದಾರೆ, ಯಾಕಂದ್ರೆ ಮತ್ತೆ ಏನಾದ್ರೂ ಹಿಂದಿನ ಜನ್ಮದ್ದು ನೆನ್ಪಾಗುತ್ತಾ ಅಂತ. ಪುನರ್ಜನ್ಮ ಪಡ್ಕೊಂಡು ಪದೇ ಪದೇ ಹುಟ್ಟಿ ಈ ಟೌನ್ಗೆ ಬರ್ತಾ ಇದಾರೆ ಅನ್ನೋದು, ಇವನೇ ಕ್ರಿಸ್ಟೋಫರ್ ಮತ್ತೆ ಟಬಿತಾನೆ ಮಿರಾಂಡಾ ಅನ್ನೋದು ಬಿಟ್ರೆ ಬೇರೆ ಏನು ನೆನ್ಪಾಗಿಲ್ಲ. ಇದೇ ಸಮಯಕ್ಕೆ ಬಾಯ್ಡ್ ಬಂದು ಏನಾದ್ರೂ ಗೊತ್ತಾಯ್ತೇನಪ್ಪ ಅಂತ ಇವನ ತಪಸ್ಸು ಭಂಗ ಮಾಡಿದ್ರಿಂದ ಜೇಡ್ಗೆ ತುಂಬಾನೇ ಕೋಪ ಬರುತ್ತೆ. ಬಾಯ್ಡ್ ಮೇಲೆ ಕೂಗಾಡ್ದವನು ಆಮೇಲೆ ಸಾರಿ ಕೇಳಿ ಎಲ್ಲ ನನ್ ಮೈಂಡ್ ಅಲ್ಲೇ ಇದೆ, ನೆನ್ಪಾಗ್ತಿಲ್ಲ ಅಷ್ಟೇ, ಇಲ್ಲೆಲ್ಲಾದ್ರೂ LSD ಡ್ರಗ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಯಾಕಂದ್ರೆ ಹಿಂದಿನ ಸೀಸನ್ ಅಲ್ಲಿ ಟಬಿತಾ ಟೌನ್ ಇಂದ ಹೊರಗೆ ಹೋದಾಗ ಮೊದಲನೇ ಬಾರಿ ವಿಕ್ಟರ್ ನ ತಂದೆ ಹೆನ್ರಿನ ಭೇಟಿಯಾದಂತ ಸಂದರ್ಭದಲ್ಲಿ ಹೆನ್ರಿ ಹೇಳಿರ್ತಾರೆ ಅವರು ಮತ್ತೆ ಮಿರಾಂಡಾ ಇಬ್ರು ನಶೆ ಮಾಡೋಕೆ ಹೋಗಿದ್ದಾಗ್ಲೇ ಈ ಟೌನ್ ನ ದೃಶ್ಯಗಳು ಮಿರಾಂಡಾಗೆ ಕಾಣಿಸ್ಕೊಳ್ಳೋಕೆ ಶುರು ಆಗಿದ್ದು. ಅದನ್ನ ಟಬಿತಾ ಟೌನ್ ಗೆ ವಾಪಸ್ ಬಂದ್ಮೇಲೆ ಜೇಡ್ಗೆ ಹೇಳಿದ್ಲು. ಈಗ ಜೇಡ್ ಕೂಡ ನಶೆ ಹರಿಸ್ಕೊಂಡು ಹಿಂದಿನ ಜನ್ಮದಲ್ಲಿ ಏನಾಗಿತ್ತು ಅನ್ನೋದೆಲ್ಲ ನೆನ್ಪು ಮಾಡ್ಕೊಳ್ಳೋಕೆ ಟ್ರೈ ಮಾಡೋಕೆ ಹೊರಟಿದ್ದಾನೆ. ಡ್ರಗ್ಸ್ ನ ಬಾಯ್ಡ್ ಗೆ ಕೇಳಿದ್ರೆ ಇವರೆಲ್ಲಿಂದ ತರ್ತಾರೆ, ಅದಕ್ಕೆ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಪ್ಪ, ಆಮೇಲೆ ಹುಷಾರಾಗಿರು, ನಾವು ಪಡ್ಕೊಂತಾ ಇರೋ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಮರಿಬೇಡ, ಜಿಮ್ಗೆ ಆದಗತಿ ನಿನ್ಗೂ ಆದ್ರೆ ಕಷ್ಟ ಅಂತ ಹೇಳ್ತಾರೆ. ನಂತರ ಎಲ್ಲರೂ ಜಿಮ್ ಮತ್ತೆ ಪ್ರೀಸ್ಟ್ ನ ಅಂತ್ಯ ಸಂಸ್ಕಾರಕ್ಕೆ ಅಂತ ಬರ್ತಾ ಇದ್ದಾರೆ. ಈತನ್ ಸೂಟ್ ಹಾಕೊಂಡು ಬರ್ತಾನೆ. ಮೊದ್ಲೇ ಇವನೇ ಮ್ಯಾನಿನ್ ಎಲ್ಲೋ ಅಂತ ನಮ್ ಕಡೆ ಊರಿನ ಜನ ಎಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವನು ಸೂಟ್ ಹಾಕೊಂಡ್ ಬಂದಿದ್ದು ನೋಡಿ ಪಕ್ಕ ಇವನೇ ಮ್ಯಾನಿನ್ ಎಲ್ಲೋ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಯಾಕೋ ಇನ್ನೂ ಡೌಟ್, ಇವನೇ ಮ್ಯಾನಿನ್ ಎಲ್ಲೋ ಅಂತ ಹೇಳೋಕೆ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಸಿಗ್ತಾ ಇಲ್ಲ. ಈತನ್ ಹೇಳ್ತಾನೆ, ನಮ್ಮಪ್ಪ ತಾತ ಸತ್ತೋದಾಗ ಹೇಳಿದ್ರು ಗಂಡ್ಸಾದವನು ಸೂಟ್ ಹಾಕೊಂಡ್ ಬಂದು ಸತ್ತವ್ರಿಗೆ ಗೌರವ ಕೊಡ್ಬೇಕು ಅಂತ, ಅದಕ್ಕೆ ಸೂಟ್ ಹಾಕೊಂಡೇ ಇರ್ತೀನಿ ಅಂತ ಟಬಿತಾಗೆ ಹೇಳ್ತಾನೆ. ಸೊ ಎಲ್ಲರೂ ಬಂದಾಗ ಇನ್ನೇನು ಬಾಯ್ಡ್ ಸ್ಪೀಚ್ ಶುರು ಮಾಡ್ತಿದ್ದಂಗೆ ಒಂದೊಂದಾಗೆ ತುಂಬಾನೇ ಕಾಗೆಗಳು ಬರೋಕೆ ಶುರು ಮಾಡ್ತವೆ. ಎಲ್ಲರೂ ಗಾಬರಿಯಾಗಿ ಆಕಾಶದಲ್ಲಿ ಹಾರಾಡ್ತಿರೋ ಕಾಗೆಗಳನ್ನ ನೋಡ್ತಾ ಇದ್ದಾರೆ. ಸೋಫಿಯಾ ಕೂಡ ಸೀರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಇಲ್ಲೂ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಿದ್ರೆ ಓಕೆ, ಆದ್ರೆ ನಿಜವಾಗ್ಲೂ ಇವಳು ಹೆದರ್ಕೊಂಡಿದ್ದಾಳೆ. ಅಂದ್ರೆ ಮ್ಯಾನಿನ್ ಎಲ್ಲೋಗಿಂತ ಶಕ್ತಿಶಾಲಿ ಆಗಿರೋ ದುಷ್ಟಶಕ್ತಿಯ ಆಗಮನ ಆಗ್ತಾ ಇದೆಯಾ ಗೊತ್ತಿಲ್ಲ. ಮೊದಲನೇ ಎಪಿಸೋಡ್ ಅಲ್ಲಿ ಪ್ರೀಸ್ಟ್ ಟೌನ್ ಗೆ ಎಂಟರ್ ಆಗೋಕ್ಕೂ ಮುಂಚೆ ರೋಡ್ ಅಡ್ಡಕ್ಕೆ ಮರ ಬಿದ್ದಿರೋದನ್ನ ನೋಡಿದ್ರು, ಆದ್ರೆ ಕಾಗೆ ಇರ್ಲಿಲ್ಲ. ಈ ಟೌನ್ ಅಲ್ಲಿ ಇರೋ ಬೇರೆ ಎಲ್ಲರೂ ಇಲ್ಲಿಗೆ ಬರೋಕ್ಕೂ ಮುಂಚೆ ಮರ ಒಂದೇ ಅಲ್ಲ ಕಾಗೆಗಳನ್ನ ಕೂಡ ನೋಡಿರ್ತಾರೆ. ಕೆಲವರು ಹೇಳ್ತಿರೋದೇನಂದ್ರೆ ಕೆಟ್ಟದಾಗುತ್ತೆ ಅಂದಾಗ ಈ ಕಾಗೆಗಳು ಕಾಣಿಸ್ಕೊಂತವೆ, ಮುನ್ಸೂಚನೆ ಇದು ಅಂತ. ನನಗೆ ಸೀಸನ್ 1 ಇಂದನೂ ಡೌಟ್ ಇರೋದೇನಂದ್ರೆ ಇವು ನಿಜವಾಗ್ಲೂ ಕಾಗೆಗಳ ಅಥವಾ ರೇವನ್ ಪಕ್ಷಿಗಳ ಗೊತ್ತಾಗ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಕಾಗೆ ಆದ್ರೆ ಓಕೆ, ಏನೋ ಕೆಟ್ಟದಾಗುತ್ತೆ ಅಂತ ಮುನ್ಸೂಚನೆ ಕೊಡ್ತಾ ಇರ್ಬೋದು, ಆದ್ರೆ ರೇವನ್ ಪಕ್ಷಿ ಆದ್ರೆ ಈ ಪಕ್ಷಿ ಬಂದಾಗ್ಲೇ ಕೆಟ್ಟದಾಗುತ್ತೆ. ಹಾರರ್ ಮೂವೀಸ್ ಅಲ್ಲಿ ಡೀಮನ್ ಗಳ ಜೊತೆ ರೇವನ್ ಪಕ್ಷಿಗಳೇ ಇರ್ತವೆ, ಕೆಲವೊಮ್ಮೆ ಡೀಮನ್ಸ್ ರೇವನ್ ನ ರೂಪದಲ್ಲಿ ಬರ್ತವೆ. ನೂರಾರು ವರ್ಷಗಳ ಹಿಂದೆ ಈ ಟೌನ್ ನ ಜನರು ಒಂದು ದುಷ್ಟಶಕ್ತಿಗೋಸ್ಕರ ಸ್ವಂತ ಮಕ್ಕಳನ್ನ ಬಲಿ ಕೊಟ್ಟು ಅಮರತ್ವ ಪಡ್ಕೊಂಡಿರ್ತಾರೆ. ಅಮರ ಏನೋ ಆದ್ರೂ ಆದ್ರೆ ಮಾನ್ಸ್ಟರ್ಸ್ ಆಗಿ ಬದುಕ್ತಾ ಇದ್ದಾರೆ. ಆ ದುಷ್ಟಶಕ್ತಿ ಯಾವುದು ಅಂತ ಇನ್ನೂ ಸೀರೀಸ್ ಅಲ್ಲಿ ತೋರಿಸಿಲ್ಲ. ವಿಕ್ಟರ್ ಗುಹೆ ಒಳಗಿರೋ ಪೇಂಟಿಂಗ್ಸ್ ನ ತೋರಿಸಿದಾಗ ಅದರಲ್ಲಿ ಒಂದು ಕೆಂಪು ಬಣ್ಣದಲ್ಲಿ ದುಷ್ಟಶಕ್ತಿಯನ್ನ ಪೇಂಟ್ ಮಾಡಿದ್ರು. ಆ ದುಷ್ಟಶಕ್ತಿ ಮ್ಯಾನಿನ್ ಎಲ್ಲೋಗಿಂತ ಶಕ್ತಿಶಾಲಿ, ಇವನನ್ನೇ ಕಂಟ್ರೋಲ್ ಮಾಡೋ ಸ್ಥಾನದಲ್ಲಿ ಇರೋದಂತೂ ಸತ್ಯ. ಮ್ಯಾನಿನ್ ಎಲ್ಲೋ ಬಂದೆ ಎಲ್ಲರೂ ಅಲ್ಲಾಡೋಗ್ತಾ ಇದ್ದಾರೆ. ಇನ್ನ ಮೇನ್ ವಿಲನ್ ಆಗಿರೋ ದುಷ್ಟಶಕ್ತಿ ಅಥವಾ ಡೀಮನ್ ಇಲ್ಲಿಗೆ ಬಂದ್ರೆ ಏನಾಗುತ್ತೋ. ಸೋಫಿಯಾಳ ರೂಪದಲ್ಲಿ ಇರೋ ಮ್ಯಾನಿನ್ ಎಲ್ಲೋ ಭಯ ಆಗಿರೋ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇರೋದು ನಿಜಾನೇ ಆಗಿದ್ರೆ ಖಂಡಿತ ಇದು ರೇವನ್ ಪಕ್ಷಿಗಳೇ ಆಗಿರುತ್ತೆ. ಆ ದುಷ್ಟಶಕ್ತಿಯಿಂದಾನೇ ಮ್ಯಾನಿನ್ ಎಲ್ಲೋ ಹೆದರ್ಕೊಂಡಿರ್ಬೋದು. ಇನ್ನೊಂದು ವಿಷಯ ನಾನಿಲ್ಲಿ ಗಮನಿಸಿದ್ದೇನೆಂದ್ರೆ ಎಲ್ಲರೂ ಆಕಾಶದಲ್ಲಿ ಇರೋ ಕಾಗೆಗಳನ್ನ ನೋಡ್ತಾ ಇದ್ರೆ ಕೇವಲ ರ್ಯಾಂಡಲ್ ಮಾತ್ರ ತನಗೆ ಕಾಗೆಗಳು ಕಾಣಿಸ್ತಾನೆ ಇಲ್ವೇನೋ ಅನ್ನೋ ಹಾಗೆ ಕೆಳಗೆ ಜಿಮ್ ಮತ್ತೆ ಪ್ರೀಸ್ಟ್ ನ ಬಾಡಿಯನ್ನ ನೋಡ್ತಾ ನಿಂತಿದ್ದಾನೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಕ್ಯಾಮ್ರಾ ಬೇರೆ ಬೇರೆ ಆಂಗಲ್ ಅಲ್ಲಿ ಶಿಫ್ಟ್ ಆದಾಗ ರ್ಯಾಂಡಲ್ ನ ನೀವು ನೋಡ್ಬೋದು ಸ್ನೇಹಿತರೆ. ಎಲ್ಲ ಆಂಗಲ್ ಅಲ್ಲೂ ಕೆಳಗೆ ನೋಡ್ತಾ ಇದ್ದಾನೆ. ಇದು ಮಿಸ್ಟೇಕ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಾನೇ ಎಲ್ಲಿ ಓವರ್ ಆಗಿ ಯೋಚನೆ ಮಾಡ್ತಾ ಇದೀನೋ ಏನೋ. ನಿಮ್ಗೇನ್ ಅನ್ಸುತ್ತೆ ಸ್ನೇಹಿತರೆ? ಇದರ ಬಗ್ಗೆ ಏನಾದ್ರೂ ಥಿಯರಿ ಇದ್ರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ. ಜಿಮ್ ಮತ್ತೆ ಪ್ರೀಸ್ಟ್ ನ ಮಣ್ ಮಾಡಿ ಆದ್ಮೇಲೆ ಎಲ್ಲರೂ ಡೈನರ್ ಗೆ ಬಂದು ತಿಂಡಿ ತಿಂತಾ ಇದ್ದಾರೆ. ವಿಕ್ಟರ್ ಡ್ರಾಯಿಂಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಈಗ ಈತನ್ಗೆ ಇವನು ಮತ್ತೆ ಇವನ ಫ್ಯಾಮಿಲಿ ಇರೋ ಡ್ರಾಯಿಂಗ್ ನ ಕೊಡ್ತಾನೆ. ಈ ಡ್ರಾಯಿಂಗ್ ಅಲ್ಲಿ ಜಿಮ್ ನ ಆರ್ವಿ, ಇವರ ಮನೆ ಮತ್ತೆ ಜಿಮ್ ಕೂಡ ಇದ್ದಾನೆ. ಈತನ್ಗೆ ತಿಂಡಿ ತಿನ್ನೋಕ್ ಆಗ್ತಿಲ್ಲ, ಅದಕ್ಕೆ ವಿಕ್ಟರ್ ಜೊತೆ ಕಾಲೋನಿ ಹೌಸ್ ಗೆ ಹೊರಡ್ತಾನೆ. ಇಲ್ಲೇ ಕೂತಿರೋ ಸೋಫಿಯಾ ಜೊತೆ ಕೆನಿ ಮಾತಾಡ್ಬೇಕಾದ್ರೆ ಸೋಫಿಯಾ ಈ ರೀತಿ ಕಾಗೆಗಳು ಬರೋದು ಮೊದ್ಲು ಆಗಿತ್ತಾ ಅಂತ ಕೇಳಿದಾಗ ಇಲ್ಲ, ಎಲ್ಲರೂ ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ಕಾಗೆಗಳನ್ನ ನೋಡಿರೋದು, ಅದಾದ್ಮೇಲೆ ಯಾವತ್ತೂ ಈ ತರ ಗುಂಪಲ್ಲಿ ಬಂದಿಲ್ಲ ಅಂತಾನೆ ಕೆನಿ. ಇದಕ್ಕೆ ಸೋಫಿಯಾ ಸ್ಯಾರಾ ಜೊತೆ ಮಾತಾಡ್ತಿದ್ದಾಗ ಅವಳು ಹೇಳಿದ್ಲು, ಬಾಯ್ಡ್ ತಾಲಿಸ್ಮಾನ್ ನ ತಗೊಂಡ್ ಬಂದಾಗ್ಲಿಂದ ಜನ ಸಾಯೋದು ಕಡಿಮೆ ಆಗಿತ್ತು, ಆದ್ರೆ ಈಗ ಮತ್ತೆ ಎಲ್ಲ ಶುರು ಆಗಿದೆ ಅಂತ. ಯಾವಾಗ್ಲಿಂದ ಇದೆಲ್ಲ ಶುರು ಆಯ್ತು ಅಂತ ಕೇಳ್ತಾಳೆ. ಇದೆಲ್ಲ ಶುರು ಆಗಿದ್ದು ಸೀಸನ್ 1 ನ ಮೊದಲನೇ ಎಪಿಸೋಡ್ ಅಲ್ಲಿ ಫ್ರಾಂಕ್ ನ ಹೆಂಡತಿ ಮಕ್ಕಳು ಸಾವನ್ನಪ್ಪಿದ ನಂತರ. ಅದಾದ್ಮೇಲೆ ಜಿಮ್ ಮತ್ತೆ ಜೇಡ್ ಒಟ್ಟಿಗೆ ಈ ಟೌನ್ ಗೆ ಬರ್ತಾರೆ. ಕೆನಿ ಅವರಪ್ಪ ಸಾವನ್ನಪ್ತಾರೆ. ಆಗಿನಿಂದ ಒಂದಾದ್ಮೇಲೆ ಒಂದು ನಡೀತಾ ಇರೋ ವಿಷಯ ಕೆನಿ ಇವಳಿಗೆ ಹೇಳಿದಾಗ ಹಾಗಾದ್ರೆ ಜಿಮ್ ನ ಫ್ಯಾಮಿಲಿ ಇಲ್ಲಿಗೆ
ಇಲ್ಲಿಗೆ ಬಂದಾಗ್ಲಿಂದನೇ ಕೆಟ್ಟದಾಗ್ತಾ ಇರೋದಲ್ವಾ ಅಂತ ಕೇಳ್ತಾಳೆ. ಇಲ್ಲ ಕೆಟ್ಟದ್ ನಡಿಬೇಕಾದ್ರೆ ಅವರು ಬಂದಿದ್ದು ಅಂತ ಕೆನಿ ಹೇಳೋ ಅಷ್ಟ್ರಲ್ಲೇ ಬಾಯ್ಡ್ ಕೆನಿನ ಮಾತಾಡ್ಬೇಕು ಬಾಯಿಲಿ ಅಂತ ಸೈಡ್ಗೆ ಕರ್ಕೊಂಡು ಹೋಗ್ತಾರೆ. ಜೂಲಿ ಸುಮ್ನೆ ಇರೋದು ಬಿಟ್ಟು ಇದೇ ಸಮಯಕ್ಕೆ ಸೋಫಿಯಾ ಹತ್ರ ಮಾತಾಡೋಕೆ ಬಂದಾಗ ಸೋಫಿಯಾ ಇಲ್ಲಿಗೆ ಬಂದಿರೋ ನಿಜವಾದ ಕೆಲಸ ಏನಿದೆಯೋ ಅದನ್ನ ಶುರು ಮಾಡ್ತಾಳೆ. ಕೆನಿ ಹೇಳ್ದ, ನೀವು ಬಂದಾಗ್ಲಿಂದನೇ ಟೌನ್ ಅಲ್ಲಿ ಸಾವು ನೋವು ಶುರು ಆಗಿದ್ದಂತೆ, ಇದಕ್ಕೆಲ್ಲ ನೀವೇ ಕಾರಣನ ಅಂತ ಕೇಳ್ಬಿಡ್ತಾಳೆ. ಜೂಲಿಗೆ ತುಂಬಾನೇ ಕೋಪ ಬಂದು ಎದ್ದು ಕಿರ್ಚಾಡ್ತಾ ಇದ್ದಾಳೆ, ಬೈತಾ ಇದ್ದಾಳೆ. ಕೆನಿ ಬಾಯ್ಡ್ ಮತ್ತೆ ಟಬಿತಾ ಇವಳಿಗೆ ಸಮಾಧಾನ ಮಾಡೋಕೆ ಬಂದಾಗ ಕೆನಿ ಸೋಫಿಯಾಗೆ ಇದನ್ನೆಲ್ಲ ಹೇಳಿದಾನೆ ಅಂತ ಜೂಲಿ ಟಬಿತಾ ಇಬ್ರು ಬೇಜಾರ್ ಮಾಡ್ಕೊಂಡು ಹೊರಗೆ ಹೋಗ್ತಾರೆ. ಕೆನಿಗೆ ಇವಳು ಯಾಕೆ ಈ ರೀತಿ ಹೇಳಿದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಹೊರಗೆ ನಿಂತ್ಕೊಂಡು ಜೂಲಿ ಟಬಿತಾ ಹತ್ರ ಕೋಪದಲ್ಲಿ ಮಾತಾಡ್ತಿರೋದನ್ನ ಸೋಫಿಯಾ ಸ್ಮೈಲ್ ಮಾಡ್ತಾ ನೋಡ್ತಾ ಇದ್ದಾಳೆ. ಒಂದು ಸೆಕೆಂಡ್ಗೆ ಸ್ಮೈಲ್ ಮಾಡ್ತಾಳೆ ಅಷ್ಟೇ. ಪಾಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯಾನಿನ್ ಎಲ್ಲೋ ಮೊದ್ಲಿಂದನೂ ಹೇಳ್ತಾ ಇರೋದು ಇದೆ, ಈ ಟೌನ್ ನ ಜನರು ಪರಸ್ಪರ ಕಿತ್ತಾಡ್ಕೊಂಡು ಸಾಯ್ಬೇಕು, ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡ್ಬೇಕು ಅನ್ನೋದೇ ಇವನ ಉದ್ದೇಶ. ಬಾಯ್ಡ್ ಏನಾಗ್ತಿದೆ ಟೌನ್ ಅಲ್ಲಿ ಅಂತ ತಲೆ ಕೆಡ್ಸ್ಕೊಂಡು ಓಡಾಡ್ತಿದ್ರೆ ಅದೇ ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಹತ್ರ ಮಗ ಎಲಿಸ್ ಟೌನ್ ಕತೆ ಹಾಳಾಗೋಗ್ಲಿ, ಫಾತಿಮಾ ನೆಟ್ಗಿದ್ರೆ ಸಾಕು ಅಂತ ಇವಳಿಗೆ ಕಚ್ಕೊಂಡೆ ಓಡಾಡ್ತಿರ್ತಾನೆ. ಇಲ್ಲೇ ಎಲ್ಜಿನ್ ಐಸ್ ಬಾಕ್ಸ್ ಒಳಗೆ ಮಣ್ಣನ್ನ ತುಂಬಿಕೊಂಡು ತಗೊಂಡ್ ಹೋಗ್ತಾ ಇದ್ದಾನೆ. ಇದನ್ನ ಫಾತಿಮಾ ನೋಡಿ ಯಾರು ನೋಡ್ತಿಲ್ಲ ತಾನೆ ಅಂತ ಸುತ್ತಮುತ್ತ ಎಲ್ಲ ನೋಡ್ತಾಳೆ. ಅಂದ್ರೆ ಇಬ್ರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಕಾಲೋನಿ ಹೌಸ್ ಒಳಗೆ ವಿಕ್ಟರ್ ಈತನ್ನ ತನ್ನ ರೂಮ್ಗೆ ಕರ್ಕೊಂಡ್ ಬಂದು ತನ್ನ ತಂದೆ ಹೆನ್ರಿ ಕೂಡ ತನ್ನ ರೂಮ್ಗೆನೆ ಶಿಫ್ಟ್ ಆಗಿದ್ದಾರೆ. ಭಯ ಆದಾಗ ಮಾತಾಡೋಕೆ ಯಾರಾದ್ರೂ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾನೆ. ಈತನ್ ಇಲ್ಲೆಲ್ಲಾದ್ರೂ ಲೇಕ್ ಆಫ್ ಟಿಯರ್ಸ್ ಇದೆಯಾ ಅಂತ ಕೇಳಿದಾಗ ಒಂದು ಕೆರೆ ಇದೆ ಕಾಲೋನಿ ಹೌಸ್ ಹತ್ರ, ಅದನ್ನ ಬ್ರಂಡಲ್ಸ್ ಅಂತ ಕರೀತಾರೆ. ಅದ್ ಬಿಟ್ರೆ ಬೇರೆ ಯಾವ ಕೆರೆನೂ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ವಿಕ್ಟರ್. ಕಾಲೋನಿ ಹೌಸ್ ಅವರು ಅವಾಗವಾಗ ಸ್ವಿಮ್ಮಿಂಗ್ ಮಾಡೋಕೆ ಆಟಾಡೋಕೆ ಅಂತ ಹೋಗೋ ಜಾಗ ಈ ಬ್ರಂಡಲ್ಸ್. ಅದು ಲೇಕ್ ಆಫ್ ಟಿಯರ್ಸ್ ಅಲ್ಲ. ಆದ್ರೆ ವಿಕ್ಟರ್ ಕೆರೆ ಹತ್ರ ಹೋಗೋದು ಬೇಡ ಅಂದ್ರು ಫೋರ್ಸ್ ಮಾಡಿ ಕರ್ಕೊಂಡ್ ಹೋಗೋದಕ್ಕೆ ಈತನ್ ಹೇಳಿದ್ರಿಂದ ವಿಕ್ಟರ್ ಬ್ರಂಡಲ್ಸ್ ಹತ್ರ ಈತನ್ನ ಕರ್ಕೊಂಡ್ ಬರ್ತಾನೆ. ನೀರೊಳಗೆ ಜೇಡ್ ಚಡ್ಡಿ ಹಾಕೊಂಡು ತೇಲ್ತಾ ಇದ್ದಾನೆ. ಇದೊಂದು ರೀತಿಯ ಮೆಡಿಟೇಷನ್, ಹಳೇದೆಲ್ಲ ನೆನ್ಪಾಗ್ಲಿ ಅಂತ ಮಾಡ್ತಿರೋದು, ಆದ್ರೆ ನೆನ್ಪಾಗ್ತಿಲ್ಲ. ವಿಕ್ಟರ್ಗೆ ಈತನ್ ಇದು ಆ ಜಾಗ ಅಲ್ಲ, ಲೇಕ್ ಆಫ್ ಟಿಯರ್ಸ್ ಅನ್ನೋದು ಕೇವಲ ಬುಕ್ ಅಲ್ಲಿ ಕತೆಗಳಲ್ಲಿ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಅಪ್ಪನೇ ಬಂದು ಲೇಕ್ ಆಫ್ ಟಿಯರ್ಸ್ ನಿಜವಾಗ್ಲೂ ಇದೆ ಅಂತ ಹೇಳಿದರೆ. ಆ ಕೆರೆಗೆ ಮ್ಯಾಜಿಕಲ್ ಪವರ್ಸ್ ಇರೋದ್ರಿಂದ ಯಾರಿಗಾದ್ರೂ ಏಟ್ ಆದ್ರೆ ಗಾಯ ಆದ್ರೆ ಅವರನ್ನ ಹುಷಾರ್ ಮಾಡೋ ಶಕ್ತಿ ಇದೆ. ಜೇಡ್ ನ ಸಹಾಯದಿಂದ ನಾವು ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೋದ್ರೆ ಈ ಜಾಗದಿಂದ ಎಸ್ಕೇಪ್ ಆಗೋಕೆ ದಾರಿ ಸಿಗ್ಬೋದು ಅಂತಾನೆ. ಅದಕ್ಕೆ ಜೇಡ್ ನ ತಪಸ್ಸು ಮತ್ತೆ ಭಂಗ ಮಾಡಿ ಇವನನ್ನ ಲೇಕ್ ಆಫ್ ಟಿಯರ್ಸ್ ಹುಡ್ಕೋಕೆ ಕರ್ಕೊಂಡು ಹೊಡ್ತಾರೆ. ಅಲ್ಲ, ವಿಕ್ಟರ್ ಲೇಕ್ ಆಫ್ ಟಿಯರ್ಸ್ ನ ಡ್ರಾ ಮಾಡಿದ್ದಾನೆ. ಆ ಡ್ರಾಯಿಂಗ್ ನ ಈತನ್ ನೋಡಿದ್ದಾನೆ ಕೂಡ, ಆದ್ರೆ ಇಬ್ರಿಗೂ ಫ್ಲಾಶ್ ಆಗ್ತಿಲ್ಲ ಇದು. ಈತನ್ ಆ ಡ್ರಾಯಿಂಗ್ ನ ನೋಡಿದೀನಿ, ಮೇಲಿಂದ ಸ್ಪೈಡರ್ ಬರ್ತಿರೋದು ಎಲ್ಲ ಡ್ರಾ ಮಾಡಿದ್ಯಾ, ಅದರ ಬಗ್ಗೆ ಹೇಳು ಅಂತ ಕೇಳ್ಬೋದಾಗಿತ್ತು. ಆದ್ರೆ ವಿಕ್ಟರ್ಗೆ ನೆನ್ಪಿರ್ಬೇಕಲ್ಲ, ಆ ಡ್ರಾಯಿಂಗ್ ನ ಮತ್ತೆ ನೋಡಿದ್ರೆ ನೆನ್ಪ್ ಬರ್ಬೋದು. ಈ ಲೇಕ್ ಆಫ್ ಟಿಯರ್ಸ್ ಈತನ್ ಯಾವಾಗ್ಲೂ ಓದೋ ಮಕ್ಕಳ ಬುಕ್ ಫ್ಲೈಟ್ ಆಫ್ ದ ಕ್ರಾಮಿನಾಕಲ್ ಅಲ್ಲಿ ಇದೆ ಸ್ನೇಹಿತರೆ. ಬುಕ್ ಅಲ್ಲಿ ಇರೋ ಲೇಕ್ ಆಫ್ ಟಿಯರ್ಸ್ ಈ ಜಾಗದಲ್ಲಿ ಇರೋಕೆ ಹೇಗೆ ಸಾಧ್ಯ, ಅದನ್ನ ವಿಕ್ಟರ್ ಡ್ರಾ ಮಾಡೋಕೆ ಹೇಗೆ ಸಾಧ್ಯ ಅನ್ನೋದು ಅರ್ಥ ಆಗ್ತಿಲ್ಲ. ಬುಕ್ ಅಂದಾಗ ನೆನ್ಪಾಯ್ತು, ಜೂಲಿ ಸ್ಟೋರಿ ವಾಕರ್ ಆಗಿದ್ದಾಳೆ, ಹಿಂದೆ ನಡೆದಿರೋ ಘಟನೆಗಳನ್ನ ಟೈಮ್ ಟ್ರಾವೆಲ್ ಮಾಡಿ ನೋಡ್ಕೊಂಡ್ ಬರ್ಬೋದು, ಚೇಂಜ್ ಮಾಡೋಕೆ ಆಗಲ್ಲ ಅಷ್ಟೇ ಅಂತ. ಈತನ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಇವನು ಓದಿರೋ ಬುಕ್ ಅಲ್ಲೇ ಸ್ಟೋರಿ ವಾಕರ್ ನ ಕ್ಯಾರೆಕ್ಟರ್ ಇರುತ್ತೆ. ಹಾಗಾಗಿ ಆ ಬುಕ್ ಅಲ್ಲಿ ಸ್ಟೋರಿ ವಾಕರ್ ಟೈಮ್ ಟ್ರಾವೆಲ್ ನ ಕಂಟ್ರೋಲ್ ಮಾಡೋಕೆ ಏನಾದ್ರೂ ಸಾಧ್ಯ ಆಗುತ್ತಾ, ಹಿಂದೆ ನಡೆದಿರೋ ಘಟನೆ ಚೇಂಜ್ ಮಾಡೋಕೆ ಯಾವ್ದಾದ್ರು ದಾರಿ ಇದೆಯಾ ಅಂತ ಆ ಬುಕ್ ಅಲ್ಲೇ ಓದಿ ತಿಳ್ಕೊಳ್ಳೋಣ ಅಂತ ಹೇಳಿ ಜೂಲಿ ಹಗ್ಗ ಟಾರ್ಚ್ ಎತ್ಕೊಂಡು ಹೊರಟಿದ್ದಾಳೆ. ಎಲ್ಲಿಗೆ ಅಂದ್ರೆ ಸೆಕೆಂಡ್ ಸೀಸನ್ ಅಲ್ಲಿ ಜೂಲಿ ಮತ್ತೆ ಅವಳ ಫ್ಯಾಮಿಲಿ ಇದ್ದ ಮನೆ ಬಿದ್ದೋಗಿತ್ತಲ್ಲ, ಅದರ ಒಳಗೆ ಹೋಗಿ ಈತನ್ನ ಬುಕ್ಸ್ ಎತ್ಕೊಂಡ್ ಬರೋಕೆ. ರ್ಯಾಂಡಲ್ಗೆ ಈ ವಿಷಯ ಗೊತ್ತಾದಾಗ ಒಳಗೆ ಹೋಗೋದು ಸೇಫ್ ಅಲ್ಲ, ನಾನೇ ಹೋಗ್ತೀನಿ ಅಂತ ಹೇಳಿ ಇವನೇ ಒಳಗೆ ಹೋಗ್ತಾನೆ. ಇಲ್ಲಿ ಬ್ರಿಕ್ ನ ಡೆಡ್ ಬಾಡಿ ಇನ್ನು ಇಲ್ಲೇ ಇದೆ. ಬ್ರಿಕ್ ಯಾರು ಅಂದ್ರೆ ನಿಮಗೆ ನೆನ್ಪಿರ್ಬೋದು ಸ್ನೇಹಿತರೆ, ಸೀಸನ್ 1 ನ ಕೊನೆ ಎಪಿಸೋಡ್ ಅಲ್ಲಿ ಜಿಮ್ ಟಬಿತಾನ ಕಾಪಾಡೋಕೆ ಬರೋ ಅಷ್ಟ್ರಲ್ಲೇ ಟಬಿತಾ ಸುರಂಗದ ಒಳಗೆ ಬಿದ್ದೋಗಿದ್ಲು. ಸೀಸನ್ 2 ನ ಮೊದಲನೇ ಎಪಿಸೋಡ್ ಅಲ್ಲಿ ಬಾರ್ ನಡೆಸ್ತಾ ಇದ್ದ ಟಾಮ್ ಬಸ್ ಅಲ್ಲಿ ಬಂದಿದ್ದ. ರ್ಯಾಂಡಲ್ ಮತ್ತೆ ಈ ಬ್ರಿಕ್ ನ ಕರ್ಕೊಂಡು ಜಿಮ್ಗೆ ಸಹಾಯ ಮಾಡೋಕೆ ಬಂದಿದ್ದ. ಆಗ ಇಡೀ ಮನೆನೇ ಬಿದ್ದೋಗಿತ್ತು. ಬ್ರಿಕ್ ನ ಮೇಲೆ ಭಾರವಾದ ವಸ್ತುಗಳೆಲ್ಲ ಬಿದ್ದು ಇಲ್ಲೇ ಸಾವನ್ನಪ್ಪಿರ್ತಾನೆ. ಇವನ ಬಾಡಿ ಹತ್ರನೇ ಬ್ಲೂ ಕಲರ್ ಬ್ಯಾಗ್ ಅಲ್ಲಿ ಈತನ್ನ ಬುಕ್ಸ್ ಇರೋದು ನೋಡಿ ಅದನ್ನ ತಗೊಂಡ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಬ್ರಿಕ್ ನ ಬಾಯಿಂದ ಒಂದು ಇಲಿ ಹೊರಗೆ ಬಂತು. ಇದನ್ನ ನೋಡಿ ರ್ಯಾಂಡಲ್ ಹೆದರ್ಕೊಂಡ. ಹೇಗೋ ಕೊನೆಗೂ ಏನು ತೊಂದರೆ ಆಗ್ಲಿಲ್ಲ, ಬುಕ್ಸ್ ತಗೊಂಡು ಹೊರಡ್ತಾನೆ. ಅದೇ ಬಾಯ್ಡ್ ಅಕೋಸ್ಟಾ ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂತಾಳೋ ಅಂತ ಇವಳ ಗಮನ ಬೇರೆ ಕಡೆ ಶಿಫ್ಟ್ ಮಾಡೋಕೆ ಕಾಲೋನಿ ಹೌಸ್ ನ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಸೇಮ್ ಡೈನರ್ ನ ಸ್ಟೋರೇಜ್ ರೂಮ್ ತರ ಈ ಜಾಗದಲ್ಲಿ ವಾಸವಾಗಿದ್ದವರ ವಸ್ತುಗಳಿದೆ. ಇದನ್ನ ಕ್ರೈಮ್ ಸೀನ್ ಅನ್ಕೊಂಡು ಎಲ್ಲಾ ವಸ್ತುಗಳನ್ನ ಚೆಕ್ ಮಾಡು, ಈ ಜಾಗದಿಂದ ಹೊರಗೆ ಹೋಗೋಕೆ ಯಾವ್ದಾದ್ರು ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು ಅಂತೆಲ್ಲ ಹೇಳಿದಾಗ ಮ್ಯಾಟ್ರ್ ಏನ್ ಹೇಳಿ ಮೊದ್ಲು ಏನಕ್ಕಿದೆಲ್ಲ ಮಾಡೋಕ್ ಹೇಳ್ತಿದ್ದೀರಾ ಅಂತ ಅಕೋಸ್ಟಾ ಕೇಳಿದಾಗ ಬಾಯ್ಡ್ ಸತ್ಯ ಹೇಳ್ತಾರೆ. ಅದೇನಂದ್ರೆ ಬಾಯ್ಡ್ಗೆ ಅಕೋಸ್ಟಾನ ನೋಡಿ ತಮ್ಮ ಹೆಂಡತಿ ಆಬಿ ನೆನಪಾಗ್ತಿದ್ದಾಳೆ. ಆಬಿ ಎಲ್ಲರಿಗೂ ಶೂಟ್ ಮಾಡೋಕ್ಕೂ ಮುಂಚೆ ಎಲಿಸ್ ಎಷ್ಟೋ ಸಲ ಹೇಳಿದ್ದ ತನ್ನ ತಾಯಿ ತಲೆ ಕೆಟ್ಟವರಂಗ್ ಆಡ್ತಿದ್ದಾರೆ, ಅವರ ಜೊತೆ ಮಾತಾಡಿ ಅಂತ. ಆದ್ರೂ ಬಾಯ್ಡ್ ಆಬಿ ಹತ್ರ ಮಾತಾಡಿರಲ್ಲ. ಕೊನೆಗೆ ಈ ಟೌನ್ ಅಲ್ಲಿ ಜನ ಇರೋದೇ ಕನ್ಸು ಅಂತ ಹೇಳಿ ಎಲ್ಲರನ್ನ ಶೂಟ್ ಮಾಡೋಕೆ ಶುರು ಮಾಡಿರ್ತಾಳೆ. ಆಬಿಗೆ ಆದ ಸ್ಥಿತಿ ಅಕೋಸ್ಟಾಗೆ ಆಗ್ಬಾರ್ದು, ಅದಕ್ಕೆ ಮೊದ್ಲೇ ಅವಳನ್ನ ಕಾಪಾಡೋಣ ಅಂತ ಬಾಯ್ಡ್
ಬಾಯ್ಡ್ ಇದೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ನನ್ಗೋಸ್ಕರ ಈ ಟೌನ್ ನ ಜನರನ್ನ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳೋ ಕೆಲಸ ಮಾಡು, ಅದಾದ್ಮೇಲೂ ನಿನಗೆ ಒಂದು ಬುಲೆಟ್ ಬೇಕು ಅಂದ್ರೆ ಮಾತಾಡೋಣ ಅಂತ ಹೇಳಿ ಹೋಗ್ತಾರೆ ಬಾಯ್ಡ್. ನೆಕ್ಸ್ಟ್ ನಲ್ಲಿ ಟಬಿತಾ ವಿಕ್ಟರ್ ಕೊಟ್ಟಿದ್ದ ಡ್ರಾಯಿಂಗ್ ನ ಡ್ರಾಯರ್ ಒಳಗೆ ಇಡೋಕೆ ಬಂದಿದ್ದಾಗ ಇಲ್ಲೇ ಲೈಟ್ ಹೌಸ್ ನ ಡ್ರಾಯಿಂಗ್ ಇರೋದು ನೋಡ್ತಾಳೆ. ಇದನ್ನ ನೋಡ್ತಿದ್ದಂಗೆ ಇವಳಿಗೆ ಮತ್ತೆ ಲೈಟ್ ಹೌಸ್ ಗೆ ಹೋಗಿದ್ದು ನೆನ್ಪಾಯ್ತು. ಹಾಗಾಗಿ ಇನ್ನೊಂದ್ಸಲ ಲೈಟ್ ಹೌಸ್ ಗೆ ಹೋಗಿ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡೋಣ ಅಂತ ಮೊದಲು ಒಂದು ಪೇಪರ್ ಅಲ್ಲಿ ಡಾನ್ ಆಗೆ ಒಂದು ಮೆಸೇಜ್ ಬರೀತಾಳೆ. ಅದೇ ತನಿಗೆ ಏನಾದ್ರೂ ಆದ್ರೆ ತನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಈ ಪೇಪರ್ ನ ಡಾನಾಳ ರೂಮ್ ಅಲ್ಲಿ ಇಡೋಕೆ ಅಂತ ಕಾಲೋನಿ ಹೌಸ್ ಗೆ ಬಂದಾಗ ಹೆನ್ರಿ ಇವಳನ್ನ ನೋಡ್ತಾರೆ. ಹೆನ್ರಿಗೆ ಇವಳೇನೋ ಪ್ಲಾನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು. ಏನ್ ವಿಷಯ ಹೇಳು ಅಂದ್ರು ಟಬಿತಾ ಹೇಳಲ್ಲ. ಹೆನ್ರಿ ಏನೇನೋ ಹೇಳಿ ಕೊನೆಗೂ ಟಬಿತಾ ಸತ್ಯ ಹೇಳೋ ಹಾಗೆ ಮಾಡ್ತಾರೆ. ಲೈಟ್ ಹೌಸ್ ಹತ್ರ ಹೋಗ್ತಾ ಇದ್ದೀನಿ, ಮತ್ತೆ ಅಲ್ಲಿಗೆ ಹೋದ್ರೆ ಏನಾದ್ರೂ ದಾರಿ ಸಿಗುತ್ತಾ ಅಂತ ಹುಡುಕ್ತೀನಿ ಅಂದಾಗ ಆ ಲೈಟ್ ಹೌಸ್ ಗೆ ಹೋಗ್ಬೇಕು ಅಂದ್ರೆ ಬಾಟಲ್ ಟ್ರೀ ಒಳಗೆ ಹೋಗಿ ಟೆಲಿಪೋರ್ಟ್ ಆಗ್ಬೇಕು ಅಲ್ವಾ. ಕಳೆದ ಬಾರಿ ಡೇಲ್ ಹೋದಾಗ ಸ್ವಿಮ್ಮಿಂಗ್ ಪೂಲ್ ನ ಗೋಡೆ ಒಳಗೆ ತಗ್ಲಾಕೊಂಡ. ಅದೇ ರೀತಿ ನೀನು ಎಲ್ಲಾದ್ರೂ ಹೋಗಿ ತಗ್ಲಾಕೊಂಡ್ರೆ ಏನ್ ಮಾಡ್ತೀಯಾ ಅಂತೆಲ್ಲ ಹೇಳಿದ್ರು. ಟಬಿತಾ ಕೇಳ್ತಿಲ್ಲ. ಆ ಮರದ ಒಳಗೆ ನಾನ್ ಮಾತ್ರ ಹೋದ್ರೆ ಲೈಟ್ ಹೌಸ್ ಹತ್ರ ಹೋಗ್ತೀನೇನೋ ಟ್ರೈ ಮಾಡ್ತೀನಿ ಅಂತಿರೋದ್ರಿಂದ ಆಯ್ತು ನಾನು ಬರ್ತೀನಿ. ನನ್ನ ಹೆಂಡತಿ ಅದೇ ಮರದ ಹತ್ರ ಹೋಗ್ಬೇಕಾದ್ರೆ ಅಲ್ವಾ ಮಾನ್ಸ್ಟರ್ ಕೈಗೆ ಸಿಗಾಕೊಂಡು ಸಾವನ್ನಪ್ಪಿದ್ದು. ಆ ಜಾಗನ ನಾನು ನೋಡ್ಬೇಕು, ನಿನ್ ಜೊತೆ ಬರ್ತೀನಿ ಅಂತ ಟಬಿತಾ ಜೊತೆ ಹೊರಡ್ತಾರೆ ಹೆನ್ರಿ. ಇಲ್ಲೇ ಕಾಲೋನಿ ಹೌಸ್ ಒಳಗೆ ಒಂದು ರೂಮ್ ಅಲ್ಲಿ ಎಲ್ಜಿನ್ ತಾನು ತಗೊಂಡ್ ಬಂದಿರೋ ಮಣ್ಣನ್ನ ಹಾಕ್ತಾ ಇದ್ದಾನೆ. ಈ ರೀತಿ ಮಾಡೋಕೆ ಫಾತಿಮಾನೆ ಹೇಳಿರೋದು. ಯಾಕೆ ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡ್ಬೇಕು. ಕೆನಿ ಸೋಫಿಯಾಗೆ ನೀನು ಕಾಲೋನಿ ಹೌಸ್ ಅಲ್ಲಿ ಇರೋ, ಅಲ್ಲಿ ತುಂಬಾನೇ ಜಾಗ ಇದೆ ಅಂದ್ರೆ ಇಲ್ಲ ನಾನು ಸ್ಯಾರಾ ಜೊತೆ ಇರ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ಅಲ್ಲೇನ್ ತಂದಿಡ್ಬೇಕು ಇವಳು. ಕೊನೆಗೆ ಇವಳು ಕೇಳಲ್ಲ ಅಂತ ಕೆನಿ ಸಾರಾ ಹತ್ರ ಇವಳನ್ನ ಕರ್ಕೊಂಡ್ ಬಂದಾಗ ಸ್ಯಾರಾ ಕೂಡ ಹೇಗಿದ್ರು ಒಬ್ಳೇ ಇದ್ದೀನಿ, ಇವಳು ಜೊತೆಯಲ್ಲಿ ಇದ್ರೆ ಏನಾಗುತ್ತೆ ಅಂತ ತನ್ನ ಮನೆಯಲ್ಲೇ ಇವಳು ಇರೋಕೆ ಪರ್ಮಿಷನ್ ಕೊಡ್ತಾಳೆ. ಈತನ್ ವಿಕ್ಟರ್ ಮತ್ತೆ ಜೇಡ್ ಲೇಕ್ ಆಫ್ ಟಿಯರ್ಸ್ ನ ಹುಡ್ಕೊಂಡು ಹೋಗ್ಬೇಕಾದ್ರೆ ನೀನು ಕತೆಗಳಲ್ಲಿ ಓದಿ ಕಲ್ಪನೆ ಮಾಡ್ಕೊಂಡಿರೋ ಜಾಗ ಇಲ್ಲಿ ಹೇಗೆ ಇರುತ್ತೆ ಅಂತ ಜೇಡ್ ಕೇಳ್ತಾನೆ. ಇದಕ್ಕೆ ಈತನ್ ನಾನು ಲೇಕ್ ಆಫ್ ಟಿಯರ್ಸ್ ರಿಯಲ್ ಆಗಿ ಇಲ್ಲ, ನಾನೇ ಇಮ್ಯಾಜಿನ್ ಮಾಡ್ಕೊಂಡಿರೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಕಾಡಿನಲ್ಲಿ ತರಕಾರಿ ಸಿಕ್ಕ ಜಾಗದಲ್ಲಿ 3 ಕೆಂಪು ಕಲ್ಲುಗಳಿರೋದು ನೀನೇ ನಮಗೆ ತೋರಿಸಿದ್ಯಾ. ಆ ಜಾಗದ ಬಗ್ಗೆ ನಮ್ಮ ಅಮ್ಮಂಗೆ ಅವರು ಚಿಕ್ಕವರಿದ್ದಾಗ್ಲಿಂದನೂ ಕನ್ಸು ಬೀಳ್ತಾ ಇದೆ. ಅದೇ ರೀತಿ ಈ ಲೇಕ್ ಆಫ್ ಟಿಯರ್ಸ್ ನಾನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿದ್ದೆ, ಅದು ಈ ಜಾಗದಲ್ಲಿ ಇರೋದ್ರಿಂದ ಆಗಿರ್ಬೋದಲ್ವಾ. ಹುಡುಕಿದ್ರೆ ಒಂದಲ್ಲ ಒಂದ್ ಕಡೆ ಸಿಕ್ಕೇ ಸಿಗುತ್ತೆ ಅಂತ ಇವನು ಹೇಳ್ಬೇಕಾದ್ರೆ ಇವರು ಮ್ಯಾನ್ ಇನ್ ಯೆಲ್ಲೋ ಸೋಫಿಯಾ ಆಗಿ ಬದಲಾದ ಜಾಗಕ್ಕೆ ಬಂದಿದ್ದಾರೆ. ಇಲ್ಲಿ ಮ್ಯಾನ್ ಇನ್ ಯೆಲ್ಲೋನ ಬಟ್ಟೆ ನೋಡಿ ವಿಕ್ಟರ್ ಹೆದರ್ಕೊಂಡು ನಡುಕ್ತಾ ಇದ್ದಾನೆ. ನಿಂತಿದ್ದ ಜಾಗದಲ್ಲೇ ಉಯ್ಕೊಂತಾನೆ. ಒಂದು ಕಾಗೆ ಕೂಡ ಇಲ್ಲಿಗೆ ಹಾರ್ಕೊಂಡ್ ಬಂದಾಗ ವಿಕ್ಟರ್ ಓಡೋಕೆ ಶುರು ಮಾಡ್ತಾನೆ. ಮೊದಲೇ ಹೇಳಿದ್ದೆ ಸ್ನೇಹಿತರೆ, ಟ್ರೈಲರ್ ಅಲ್ಲೇ ಒಂದು ಸೀನ್ ಅಲ್ಲಿ ವಿಕ್ಟರ್ ಮ್ಯಾನ್ ಇನ್ ಯೆಲ್ಲೋನ ಡ್ರಾ ಮಾಡಿರ್ತಾನೆ. ಅದನ್ನ ಹೆನ್ರಿಗೂ ತೋರಿಸ್ತಾನೆ. ಅಂದ್ರೆ ಮ್ಯಾನ್ ಇನ್ ಯೆಲ್ಲೋ ಇವನಿಗೆ ಗೊತ್ತು, ಮರ್ತೋಗಿದ್ದಾನೆ ಅಷ್ಟೇ. ಇವನು ಚಿಕ್ಕವನಿದ್ದಾಗ ಹತ್ಯಾಕಾಂಡ ನಡೆದಿರುತ್ತಲ್ಲ 1978ರಲ್ಲಿ, ಅದಕ್ಕೆ ಕಾರಣ ಮ್ಯಾನ್ ಇನ್ ಯೆಲ್ಲೋನೇ ಆಗಿರ್ಬೋದು. ಒಂದು ಲೀಕ್ ಆಗಿರೋ ಟೀಸರ್ ಅಲ್ಲಿ ಆ ಹತ್ಯಾಕಾಂಡ ನಡೆದಿರೋ ಸಂದರ್ಭದಲ್ಲಿ ಮ್ಯಾನ್ ಇನ್ ಯೆಲ್ಲೋ ಇರ್ತಾನೆ. ಅಷ್ಟೇ ಯಾಕೆ ಜೂಲಿ ಕೂಡ ಆ ಸಮಯಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿರ್ತಾಳೆ. ಸೊ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರೋ ಬಾಟಲ್ ಟ್ರೀ ಹತ್ರ ಟಬಿತಾ ಹೆನ್ರಿನ ಕರ್ಕೊಂಡ್ ಬಂದಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಟಬಿತಾ ಬಾಟಲ್ ಟ್ರೀ ಒಳಗೆ ಹೋಗೋಕೆ ನೋಡಿದಾಗ ಹೆನ್ರಿ ಬಿಡಲ್ಲ. ನೀನ್ ಅನ್ಕೊಂಡಂಗಾಗ್ದೆ ಎಲ್ಲಾದ್ರೂ ಬೇರೆ ಕಡೆ ಟೆಲಿಪೋರ್ಟ್ ಆಗಿ ಹೋದ್ರೆ ಏನ್ ಮಾಡ್ತೀಯಾ, ಈತನ್ ಮತ್ತೆ ಜೂಲಿ ಕತೆ ಏನು, ಡಾನಾ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ತಮ್ಮ ತಾಯಿ ಜೊತೆ ಇದ್ದಂಗ ಆಗುತ್ತಾ ಅಂತೆಲ್ಲ ಹೇಳ್ಬೇಕಾದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇಲ್ಲಿಗೆ ಬರ್ತಾನೆ. ಅಲ್ಲ ಸಾರಿ, ಬಿಳಿ ಬಟ್ಟೆ ಹಾಕಿರೋ ಯುವಕ ಇಲ್ಲಿಗೆ ಬರ್ತಾನೆ. ಪ್ಯಾಂಟ್ ಗೆ ಅಪ್ಗ್ರೇಡ್ ಆಗಿಲ್ಲ, ಇನ್ನು ಚಡ್ಡಿಯಲ್ಲೇ ಇದ್ದಾನೆ ಅಷ್ಟೇ. ನೀನ್ ಯಾಕೆ ಇಲ್ಲಿಗೆ ಬಂದೆ, ಯಾಕೋ ಬೇರೆ ತರ ಕಾಣ್ತಿದ್ಯಾ ಅಂತ ಟಬಿತಾ ಕೇಳಿದ್ರೆ ನೀನು ತಪ್ಪಾದ ಪ್ರಶ್ನೆ ಕೇಳ್ತಾ ಇದ್ಯಾ ಅಂತಾನೆ. ತಲೆ ಬುಡ ಇಲ್ದಂಗ್ ಮಾತಾಡೋದ್ ಬಿಟ್ಟು ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಡೈರೆಕ್ಟ್ ಆಗಿ ಹೇಳು. ನೀನು ದೊಡ್ಡದಾಗಿ ಇದೊಂದೇ ದಾರಿ ಇರೋದು ಅಂತ ಲೈಟ್ ಹೌಸ್ ಇಂದ ನನ್ನ ಕೆಳಗೆ ತಳ್ಳಿದ್ದೆ. ಈಗ ನಾನು ಮತ್ತೆ ಆ ಮರದ ಒಳಗೆ ಹೋಗಿ ಲೈಟ್ ಹೌಸ್ ಗೆ ಹೋಗ್ತೀನಿ ಅಂತ ಟಬಿತಾ ಹೇಳ್ದಾಗ ಇವನು ಇಲ್ಲ, ಈ ಬಾರಿ ಲೈಟ್ ಹೌಸ್ ಗೆ ಹೋಗೋಕೆ ಆಗಲ್ಲ, ಇದ್ದಿದ್ದು ಒಂದು ಅವಕಾಶ ಕಳ್ಕೊಂಡಿದ್ಯಾ. ನೀವು ಸತ್ಯ ತಿಳ್ಕೊಳ್ಳೋಕೆ ತುಂಬಾನೇ ಹತ್ರ ಇದ್ದೀರಾ, ಆದ್ರೆ ನಿಮ್ ಹತ್ರ ಸಮಯ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಈ ಟೌನ್ ಅಲ್ಲಿ ಇರೋ ಜನರು ಈ ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಅರ್ಥ ಮಾಡ್ಕೊಂತಿರೋ ಸ್ಪೀಡ್ ನೋಡಿದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಈಗ ಬಿಳಿ ಬಟ್ಟೆ ಹಾಕಿರೋ ಯುವಕ ಆಗಿದ್ದಾನೆ. ನೆಕ್ಸ್ಟ್ ಬಿಳಿ ಬಟ್ಟೆ ಹಾಕಿರೋ ಅಂಕಲ್, ಅದಾದ್ಮೇಲೆ ಬಿಳಿ ಬಟ್ಟೆ ಹಾಕಿರೋ ತಾತ ಬಂದ್ರು ಬರ್ಬೋದು. ಇದೇ ಸಮಯಕ್ಕೆ ಇವರಿಗೆ ಈತನ್ ವಿಕ್ಟರ್ ನ ಕರಿತಾ ಇರೋ ಶಬ್ದ ಕೇಳಿಸಿದ್ರಿಂದ ತಕ್ಷಣ ಓಡ್ ಬರ್ತಾರೆ. ವಿಕ್ಟರ್ ಮರಕ್ಕೆ ಕಚ್ಕೊಂಡು ಅಳ್ತಾ ಇರೋದ್ರಿಂದ ಹೆನ್ರಿ ಇವನಿಗೆ ಸಮಾಧಾನ ಮಾಡ್ತಿದ್ದಾರೆ. ಜೇಡ್ ನ ಪ್ರಾಬ್ಲಮ್ಗೂ ಸಮಾಧಾನ ಸಿಕ್ತು, ಅದೇ ಮಶ್ರೂಮ್. ಹಳೇದೆಲ್ಲ ನೆನ್ಪಾಗೋಕೆ ಇದನ್ನೇ ಡ್ರಗ್ಸ್ ನ ರೀತಿ ಬಳಸ್ತಾನೆ. ಇನ್ನೊಂದ್ ಕಡೆ ಬಾಯ್ಡ್ ತಮ್ಮ ಹೆಂಡತಿ ಆಬಿಯ ಸಮಾಧಿ ಹತ್ರ ಬಂದು ಕಷ್ಟ ಸುಖ ಮಾತಾಡ್ಬೇಕಾದ್ರೆ ಸಮಾಧಿ ಒಳಗಿಂದ ಒಂದು ಕೈ ಹೊರಗೆ ಬಂದು ಬಾಯ್ಡ್ ನ ಕೈಯನ್ನ ಹಿಡ್ಕೊಂಡು ಒಳಗೆ ಎಳ್ಕೊಳ್ಳೋಕೆ ಶುರು ಮಾಡುತ್ತೆ. ಯಾರು ಈ ರೀತಿ ಮಾಡಿದ್ದು, ಯಾಕೆ ಮಾಡಿದ್ದು, ನಿಜವಾಗ್ಲೂ ಕೈ ಬಂದಿತ್ತಾ ಅಥವಾ ತಮಗೆ ಆದ ಭ್ರಮೆನ ಅಂತ ಬಾಯ್ಡ್ಗೆ ಗೊತ್ತಾಗ್ಲಿಲ್ಲ. ಎಪಿಸೋಡ್ 3 ಇಲ್ಲಿಗೆ ಮುಗಿಯುತ್ತೆ. ಎಪಿಸೋಡ್ 4 ನ ಟೀಸರ್ ಕೆಲವೊಂದು ಕಡೆ ಮೊದಲೇ ರಿಲೀಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಆ ಟೀಸರ್ ನ ನೋಡಿದ್ರೆ ಸ್ಯಾರಾಗೆ ಮತ್ತೆ ವಾಯ್ಸಸ್ ಕೇಳಿಸೋಕೆ ಶುರು ಆಗಿದೆ. ಈ ವಾಯ್ಸ್ ಕೇಳಿಸೋದನ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವರಿಗೆ ವಾಯ್ಸಸ್ ಟಾರ್ಚರ್ ಕೊಡುತ್ತೆ ಅಲ್ವಾ ಅಂತ
ಎಲ್ಜಿನ್ಗೆ ಹೇಳ್ತಾ ಇದ್ದಾಳೆ ಸಾರಾ. ಜೇಡ್ ಮಶ್ರೂಮ್ ನ ನಶೆಯಲ್ಲಿ ಹಿಂದೆ ನಡೆದಿರೋದೆಲ್ಲ ನೆನ್ಪ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾನೆ. ಫಾತಿಮಾ ಎಲ್ಜಿನ್ ನ ಸಹಾಯದಿಂದ ತರ್ಸ್ಕೊಂಡಿರೋ ಮಣ್ಣಿಂದ ಏನನ್ನೋ ಮಾಡ್ತಾ ಇದ್ದಾಳೆ. ಈ ವಿಷಯ ಬಾಯ್ಡ್ ಮತ್ತೆ ಕೆನ್ನಿಗೆ ಗೊತ್ತಾಗುತ್ತೆ. ಜೂಲಿ ಟೈಮ್ ಟ್ರಾವೆಲ್ ಮಾಡ್ತಾ 1978ಕ್ಕೆ ವಿಕ್ಟರ್ ಚಿಕ್ಕವನಿದ್ದಾಗ ನಡೆದಿದ್ದ ಹತ್ಯಾಕಾಂಡವನ್ನ ನೋಡೋಕೆ ಹೋಗ್ತಾಳೆ. ಅಂದ್ರೆ ಟೈಮ್ ಟ್ರಾವೆಲ್ ಬಗ್ಗೆ ಈತನ್ನ ಬುಕ್ಕಿಂದ ಇವಳು ಇನ್ನಷ್ಟು ತಿಳ್ಕೊಂಡಿರೋ ಹಾಗೆ ಕಾಣ್ತಿದ್ದೆ. ಅದೇ ವಿಕ್ಟರ್ ಮ್ಯಾನ್ ಇನ್ ಯೆಲ್ಲೋನ ಡ್ರಾಯಿಂಗ್ ತನ್ನ ತಂದೆ ಹೆನ್ರಿಗೆ ತೋರಿಸಿ ಇವನು ಚಿಕ್ಕವನಿದ್ದಾಗ ಇವನನ್ನ ಬಿಟ್ಟು ಬೇರೆ ಎಲ್ಲರೂ ಸಾವನ್ನಪ್ಪಿದ್ರಲ್ಲ, ಆಗ ಮ್ಯಾನ್ ಇನ್ ಯೆಲ್ಲೋ ಡೆಡ್ ಬಾಡಿಗಳನ್ನ ತಿಂತಾ ಇರೋದು ನೋಡ್ದೆ ಅಂತ ವಿಕ್ಟರ್ ಹೇಳ್ತಾ ಇದ್ದಾನೆ. ಮುಂದಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಹಾಗಿದೆ ಸ್ನೇಹಿತರೆ. ರಿಲೀಸ್ ಆಗ್ತಿದ್ದಂಗೆ ವಿಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಅಲ್ಲಿವರೆಗೂ ಟೈಮ್ ಇದೆಯಲ್ಲ, ಅದಕ್ಕೆ ಮೊದಲು ಇಫ್ ವಿಶಸ್ ಕುಡ್ ಕಿಲ್ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.